ನೋಡ್ತಾ ಇದ್ರ BBC ನ್ಯೂಸ್. ನಾನು ಸುಭಾಕರ್. ಅದು ಜುಲೈ 18, 2026. ಯಾರು ಕೂಡ ಈ ರೀತಿಯಾದಂಥ ಒಂದು ಅಂತಿಮ ನಮನ ಚೆನ್ನಮ್ಮ ದೇವೇಗೌಡರಿಗೆ ಸಿಗುತ್ತೆ ಅಂತ ಪರಿಭಾವಿಸಿರ್ಲಿಲ್ಲ. ಇಡೀ ಕರ್ನಾಟಕದಾದ್ಯಂತ ಜನ ಬೆಂಗಳೂರಿನಿಂದ ಹಾಸನಕ್ಕೆ ಅವರ ಮೃತ ಶರೀರವನ್ನು ತರೋವರೆಗೂ ಕೂಡ ರಸ್ತೆಯಲ್ಲಿ ಅಹೋರಾತ್ರಿವರೆಗೂ ನಿಂತು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಅಂದು ಚೆನ್ನಮ್ಮ ದೇವೇಗೌಡರು ಅವತ್ತರೆಗೂ ಕೂಡ ದೇವೇಗೌಡರ ಪತ್ನಿ ಅನ್ನೋದಷ್ಟೇ ಜನರಿಗೆ ಗೊತ್ತಿತ್ತು. ಚೆನ್ನಮ್ಮ ದೇವೇಗೌಡರ ಬಗ್ಗೆ ಅಪಾರವಾಗಿ ಜನರಿಗೆ ಅಷ್ಟು ಮಾಹಿತಿಗಳು ತಿಳಿದಿರಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಯಾವತ್ತೂ ಕೂಡ ರಾಜಕೀಯವಾಗಿ ಹೊರಗೆ ಬಂದವರಲ್ಲ. ನಾನು ಮಾಜಿ ಪ್ರಧಾನಿಯ ಪತ್ನಿ ಅಂತ ಒಂದೆಲ್ಲೋ ಅಧಿಕಾರ ಚಲಾಯಿಸಿದವರಲ್ಲ. ನಾನು ಮಾಜಿ ಪ್ರಧಾನಿ ಪತ್ನಿ ಇದ್ದೀನಿ, CM ತಾಯಿ ಇದ್ದೀನಿ ಅಂತ ಎಲ್ಲೂ ಕೂಡ ಅವರು ಮುನ್ನೆಲೆಗೆ ಬಂದವರಲ್ಲ. ಬದಲಾಗಿ ಯಾವಾಗ್ಲೂ ಕೂಡ ತೆರೆಮರೆಯಲ್ಲೇ ಜನರಿಗೆ ಸಹಾಯವನ್ನ ಮಾಡಿಕೊಂಡು ಬಂದವರು. ಇದೀಗ ಅವರ ಮರಣದ ನಂತರ ಚೆನ್ನಮ್ಮ ಅವರ ಹಾದಿ, ಅವರಿಂದ ಎಷ್ಟು ಜನ ಇವತ್ತು ಕೆಲಸವನ್ನ ಪಡ್ಕೊಂಡಿದ್ದಾರೆ, ಮತ್ತೊಂದು ಸಹಾಯ ಪಡ್ಕೊಂಡಿರ್ತಕ್ಕಂಥದ್ದಾಗಿರಬಹುದು. ಓರ್ವ ಮಾಜಿ ಪ್ರಧಾನಿಯ ಮಡದಿಯಾಗಿ ಯಾವತ್ತೂ ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರಲ್ಲ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಇದೀಗ ಕಳೆದ ಒಂದು ವಾರದಿಂದ ತೆರೆದುಕೊಳ್ತಾ ಇರ್ತಕ್ಕಂಥದ್ದು. ಅವರ ಒಂದು ಇತಿಹಾಸವನ್ನ ತಿರುಗಿ ನೋಡಿದ್ರೆ ಒಂದು ಕ್ಷಣ ಮೈ ರೋಮಾಂಚನವಾಗ್ತಕ್ಕಂಥ ಇವತ್ತು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಈಗ ನಾಡದ್ದು ಹಾಸನದಲ್ಲಿ ಮಂಗಳವಾರ 28ನೇ ತಾರೀಕು ನುಡಿ ನಮನ ಕಾರ್ಯಕ್ರಮವನ್ನ ಚೆನ್ನಮ್ಮ ಅವರಿಗೋಸ್ಕರ ಹಾಸನದ ಜನಪರ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಇವತ್ತು ಚೆನ್ನಮ್ಮ ಅವರ ನುಡಿ ನಮನದ ಭಾಗವಾಗಿ ಚೆನ್ನಮ್ಮ ಅವರು ನಡೆದು ಬಂದ ಹಾದಿ ಅಂಡ್ ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ನೋಡಿದವರು ನಮ್ಮ ವಾಹಿನಿಯ ಮುಖ್ಯಸ್ಥರಾದ ಚೌಡವಳ್ಳಿ ಜಗದೀಶ್ ಅವರು ಕೂಡ ನನ್ನ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಕಂಡಂತೆ ಚೆನ್ನಮ್ಮ ಅವರು ಹೆಂಗಿದ್ರು, ಅವರ ಬದುಕಿನ ಹಾದಿ ಹೆಂಗಿತ್ತು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ ಸರ್, ನಾವು ಕೂಡ ಅವ್ರ ಬಗ್ಗೆ ಬಹಳ ಆಳವಾಗಿ ಹೋಗಿ ತಿಳ್ಕೊಂಡಿದ್ದವ್ರಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಪ್ರಕಾರ ಚೆನ್ನಮ್ಮ ಅವರು ಅಂತ ಅಂದ್ರೆ ದೇವೇಗೌಡರ ಪತ್ನಿ ಅಂತಕ್ಕಂಥದ್ದಿತ್ತು. ಬಟ್ ಈಗ ಅವರ ಸಾವಿನ ನಂತರ ಅವರ ಇತಿಹಾಸವನ್ನ ಕೆದಕಿ ನೋಡ್ತಾ ಹೋದ್ರೆ ಚೆನ್ನಮ್ಮ ಅವರು ಮಾಜಿ ಪ್ರಧಾನಿಗಳ ಪತ್ನಿ ಆದ್ರೂ ಕೂಡ ಸುಖದ ಸುಪ್ಪತ್ತಿಗೆ ಬೆಳೆದವರಲ್ಲ. ಬಹಳಷ್ಟು ಕಷ್ಟಗಳನ್ನೇ ಉಂಡು ಇವತ್ತು ದೇಶಕ್ಕೆ ಒಬ್ರು ಮಾಜಿ ಪ್ರಧಾನಿಯನ್ನ ಆಗ್ಲಿಕ್ಕೆ ಕಾರಣಕರ್ತರಾದವರು, CM ಅನ್ನ ಕೊಟ್ಟಿರ್ತಕ್ಕಂಥವ್ರು, ಮಾಜಿ ಸಚಿವರು, ಶಾಸಕರು, ಸಂಸದರು, ಇಡೀ ಒಂದು ಕುಟುಂಬದಲ್ಲಿ ಇಷ್ಟೆಲ್ಲರನ್ನು ಓರ್ವ ತಾಯಿಯಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಅವ್ರನ್ನ ನೀವು ಕಂಡಂತೆ ಚೆನ್ನಮ್ಮ ಅವ್ರ ಬಗ್ಗೆ ಹೇಳ್ತಾ ಹೋದ್ನಾದ್ರೆ. ಚೆನ್ನಮ್ಮ ದೇವೇಗೌಡರು ಮರಣದ ನಂತರ ಒಬ್ಬ ವ್ಯಕ್ತಿ ಆಗದೆ ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ಜನ ಕೇಳಿ ಕಂಡರಿಯದಷ್ಟು ಅವರ ಪಾರ್ಥಿವ ಶರೀರಕ್ಕೆ ಸಲ್ಲಿಸಿದಂಥ ನಮನವನ್ನು ನೋಡಿದಾಗ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಿಟ್ಟರೆ ಮಹಿಳೆಯರಲ್ಲಿ ಚೆನ್ನಮ್ಮ ಅವರು 2ನೇ ಸ್ಥಾನವನ್ನು ತುಂಬಿದ್ರು ಅಂತಕ್ಕಂಥದ್ದು ಸತ್ಯ. ಆದರೆ ಚೆನ್ನಮ್ಮ ಅವರು ಹಲವಾರು ವ್ಯಕ್ತಿಗಳ ಒಂದು ಸಂಪರ್ಕದಿಂದ ಜಿಲ್ಲೆಯಲ್ಲಿರ್ತಕ್ಕಂಥ, ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ಅವರು ಸಹಾಯ ಹಸ್ತವನ್ನು ಚಾಚಿದ್ದು ಮೊನ್ನೆ ಅವರ ನಿಧನದ ನಂತರ ಅದು ಪ್ರೂವ್ ಆಯಿತು. ಕಾರಣ ಇಷ್ಟೇ, ಯಾವುದೇ ವ್ಯಕ್ತಿಗಳು ಅವ್ರ ಹತ್ರ ಸಹಾಯ ಹಸ್ತವನ್ನು ಕೇಳಿ ಹೋದಾಗ ಅವರು ಪಕ್ಷಾತೀತವಾಗಿ ಅವರ ಒಂದು ದೇವೇಗೌಡರ ರಾಜಕೀಯ ಜೀವನದಲ್ಲಿ ಕಂಡಂತಹ ಮೇರು ವ್ಯಕ್ತಿಗಳ ಸಂಪರ್ಕವನ್ನು ಅವರು ಸಾಧಿಸ್ತಾ ಇದ್ದರು. ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, JH ಪಟೇಲ್ ಇರ್ಬೋದು, SR ಬೊಮ್ಮಾಯಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, PGR ಸಿಂಧ್ಯಾ ಇರ್ಬೋದು, ಜೀವರಾಜ ಆಳ್ವ ಇರ್ಬೋದು, RL ಜಾಲಪ್ಪ ಇರ್ಬೋದು, ಜಯಕುಮಾರ್ ಇರ್ಬೋದು, ಈ ಥರ ಬೈರೇಗೌಡರು ಇರ್ಬೋದು, ಹೇಳ್ತಾ ಸಾಲು ವ್ಯಕ್ತಿಗಳ ಅವರಿಗೆ ಅನ್ನ ಹಾಕುವ ಮುಖಾಂತರ, ಅವರ ವಿಶ್ವಾಸ ಗಳಿಸೋ ಮುಖಾಂತರ ಏನು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣ ಅವರು ಇರ್ಬೋದು, ಈ 3 ಜನ ಕೊಡಿಸಿದಂತಹ ಏನು ಕೆಲಸಗಳಿದ್ದಾವೆ ಅದಕ್ಕೆ ಮಿಗಿಲಾದಂಥ ಶಕ್ತಿಯನ್ನು ತುಂಬಿ ತೆರೆಮರೆಯಲ್ಲಿ ಮಾಡಿದಂತಹ ಚೆನ್ನಮ್ಮನವರ ಒಂದು ಏನು ಸಾಹಸಮಯ ಕತೆ. ಬಡವರು ಚೆನ್ನಮ್ಮನ ಹರಿಸಿ ಹೋಗ್ತಾಯಿದ್ರು. ಚೆನ್ನಮ್ಮನವರು ಅವ್ರ ಮನೆಯಿಂದಲೇ ಅವರ ನಂಬರನ್ನು ತಗೊಂಡು ಆ ಒಂದು ನಾಜೂಕಿನಿಂದ
ಆ ವ್ಯಕ್ತಿಗಳಿಗೆ ಸಹಾಯ ಮಾಡೋ ಮೂಲಕ ಲಕ್ಷಾಂತರ ವ್ಯಕ್ತಿಗಳಿಗೆ ಕೆಲಸವನ್ನು ಕೊಡಿಸಿದ್ದು ಭಾಳಷ್ಟು ಜನ ಕಣ್ಣಾರೆ ಕಂಡಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ಅವರನ್ನು ಭಾಳಷ್ಟು ಸರಿ ಭೇಟಿ ಮಾಡಿದ್ದೀವಿ. ನಾವು ಇತ್ತೀಚೆಗೆ ಒಂದು ದೇವೇಗೌಡರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಆರ್ ಟಿ ದೇವೇಗೌಡರು ಮತ್ತು ನಮ್ಮ ತಂಡ, ನಾನು ಮಲೆನಾಡು ಕಾಲೇಜಿನ ಸೆಕ್ರೆಟರಿ ಅದು ಹೋದಾಗ ಇವರು ಸ್ಟೆಚ್ ಮೇಲೆ ಮಲಗಿದ್ರು. ಆ ಒಂದು ಸಂದರ್ಭದಲ್ಲೂ ಬಾರಪ್ಪ ಮಾತಾಡಿಸ್ತೇ ಹೋಯ್ತೀಯಲ್ಲ ಅಂತೇಳಿ ಕರೆದು ಅವ್ರನ್ನ ನೋಡಿದರೆ ಕಳ್ಳು ಒಂದು ಥರ ಚುರ್ರಂತು. ಕಾರಣ ಏನಂದರೆ ಅವರು ಸ್ಟೆಚ್ಚಲ್ಲಿದ್ದರೂ ಸಹ ಯಾವ ಊರು, ಏನು, ಎಲ್ಲಿಂದ ಬಂದ್ರಿ ಕೇಳಿದ ತಕ್ಷಣ ನೀವು ನನ್ನ ನೆಂಟರು ಕಣಪ್ಪ, ನೀವು ನನ್ನ ಮಾತಾಡಿಸ್ತಲೇ ಓದ್ತಿದ್ದೀರಾ, ದೇವೇಗೌಡರು ಭಾಳ ಫ್ರೀ ಆಗಿದ್ದಾರೆ, ಭಾಳವಷ್ಟು ಮಾತಾಡಿ ಅವರ ಹತ್ರ ತಿಳ್ಕೊಳ್ಳೋದು ಭಾಳ ಇದೆ. ಆದ್ದರಿಂದ ಅವರ ಆ ಒಂದು ಸರಳತೆ, ಆ ಒಂದು ವಿನಯ, ಪ್ರೀತಿ ಬೇರೆಲ್ಲೂ ಕಾಣಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣದಿಂದ ಚೆನ್ನಮ್ಮನವರು ಇವತ್ತು ಚೆನ್ನಮ್ಮ ದೇವೇಗೌಡರು ಆಗದಲೇ ದೇವತಾ ಮನುಷ್ಯಾಗಿ ಇಡೀ ಜಿಲ್ಲೆಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂತಹ ವೀರ ಮಹಿಳೆ. ಇನ್ನು ಚೆನ್ನಮ್ಮ ಅವರು ಬಹಳಷ್ಟು ನೆನ್ನೆ ಅವರ ಮಕ್ಕಳಿಬ್ರು ಕೂಡ ಇಂಟರ್ವ್ಯೂ ಮಾಡ್ತಿರೋದು, ಕಂಪ್ಲೀಟ್ ಇಂಟರ್ವ್ಯೂ ನೋಡ್ತಾ ಇದ್ದೆ. ನನಗೆ ಅವ್ರು ಹೇಳ್ತಾ ಇದ್ರು, ಚೆನ್ನಮ್ಮ ಅವರು ಅವತ್ತಿನ ದಿವಸಕ್ಕೆ ಒಬ್ಬ ಶಿಕ್ಷಕರಾಗಲಿಕ್ಕೆ ಏನು ಅರ್ಹತೆ ಬೇಕೋ ಅಷ್ಟು ಮಟ್ಟಕ್ಕೆ ಓದಿದ್ದವರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸಿದರಂತೆ. ಪ್ರತಿ ದಿವಸ ಮಕ್ಕಳನ್ನ ಕೂರಿಸಿ ಶಿಸ್ತುಬದ್ಧವಾಗಿ ಓದಿಸ್ತಾ ಇದ್ರಂತೆ. ಈ ನಡುವೆ ಚೆನ್ನಮ್ಮ ಅವರಿಗೆ ಒಂದು ಆಸೆ ಇತ್ತಂತೆ, ತನ್ನ ಮಕ್ಕಳನ್ನ ಒಬ್ಬರನ್ನ ಡಾಕ್ಟ್ರು ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತಂತೆ ಚೆನ್ನಮ್ಮ ಅವರಿಗೆ. ಈ ನಿಟ್ಟಿನಲ್ಲಿ ಕೊನೆಗೂ ಕೂಡ ಅವರ ಕೊನೆಯ ಮಗ ಡಾಕ್ಟರ್ನೇ ಮಾಡಿದ್ರಂತೆ. ಬಟ್ ಅದನ್ನ ಕೊನೆಗೆ ಅವ್ರಿಗೆ ಅದು ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಅಲ್ಲಿ ಹೋಗ್ಲಿಲ್ವಂತೆ. ಆ ಕಾರಣಕ್ಕೆ ಇಬ್ರು ಡಾಕ್ಟರ್ಗಳನ್ನೇ ಅಳಿಯನಾಗಿ ತಗೊಬಂದಿದ್ರು ಚೆನ್ನಮ್ಮ ಅವರು. ಈ ನಡುವೆ ಮಂಜುನಾಥ್ ಅವ್ರ ಬಗ್ಗೆನೂ ಕೂಡ ನಾವು ಬಹಳ ಇಲ್ಲಿ ಡಾಕ್ಟರ್ ರಮೇಶ್ ಅವರು ಒಳ್ಳೆಯ ಆದರ್ಶಪ್ರಾಯವಾದಂಥ ಡಾಕ್ಟ್ರು. ಆದರೆ ಅವರಿಗೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಇಡೀ ರಾಜ್ಯ ಅಲ್ಲ ದೇಶಾನುದೇಶಗಳು CNM ಅಂತ ಹೇಳಿ ಖ್ಯಾತ ಆದಂಥ ಖ್ಯಾತ ಹೃದಯ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ಹೇಳಿದು ಹೋದರೆ ನಾವು ತಪ್ಪಾಗ್ತದೆ. ಆ ದೇವೇಗೌಡರಿಗೆ ಮತ್ತು ಚೆನ್ನಮ್ಮನವ್ರಿಗೆ ಇಡೀ ಕುಟುಂಬಕ್ಕೆ ಅವರು ಅಚ್ಚುಮೆಚ್ಚಿನ ಅಳಿಯನಾಗಿ, ಮಗನಾಗಿ, ದೊಡ್ಡ ವೈದ್ಯರಾಗಿ ಚೆನ್ನಮ್ಮನವ್ರ ಮೂಲಕ ಸಾವಿರಾರು ಜನ ರೈತರಿರ್ಬೋದು, ರೈತ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಅವ್ರ ಮೂಲಕ ಸುಮಾರು ಸಾವಿರಾರು ವ್ಯಕ್ತಿಗಳಿಗೆ ಜೀವದಾನವನ್ನು ಮಾಡಲಿಕ್ಕೆ ಚೆನ್ನಮ್ಮನವರ ಸಹಾಯ ಹಸ್ತ. ಅವರು ರೇವಣ್ಣ ಅವ್ರ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ರೇವಣ್ಣ ಅವ್ರ ಮುಖಾಂತರ ಇರ್ಬೋದು, ಆ ಮಂಜುನಾಥ್ ಅವರ ಪತ್ನಿ, ಅವರ ಪ್ರೀತಿಯ ಮಗಳು ಅನುಸೂಯ ಅವ್ರ ಮೂಲಕ ಇರ್ಬೋದು, ಕುಮಾರಸ್ವಾಮಿ ಮೂಲಕ ಇರ್ಬೋದು, ಕೊನೆಗೆ ಚೆನ್ನಮ್ಮನವರೇ ಫೋನ್ ಮಾಡಿ ಈ ಬಡಬಗ್ಗರ ಬಗ್ಗೆ ಚಿಂತನೆ ಮಾಡಿ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಅವರು ತೆಗೆದುಕೊಂಡಂತಹ ಒಂದು ದೊಡ್ಡ ಉದಾರತೆಯಿಂದ ಇಂದು ಚೆನ್ನಮ್ಮನವರಿಗೆ ಇಡೀ ಜಿಲ್ಲೆಯ ಜನ, ರಾಜ್ಯದ ಜನ ಕೈ ಮುಗಿದು ದೇವರು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆ. ನಾವು ನೋಡ್ತಾ ಇದ್ವಿ ಸರ್, ಜನರು ಬೈಟ್ ಇವೆಲ್ಲ ನೋಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗ ದೇವೇಗೌಡರು ಯಾವಾಗ್ಲೂ ಕೂಡ ಬ್ಯುಸಿ ಇರ್ತಕ್ಕಂಥವ್ರು, ಅಷ್ಟು ಸುಲಭವಾಗಿ ಅವ್ರನ್ನ ಟಚ್ ಮಾಡೋದು ಕಷ್ಟ. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಬರ್ತಾರೆ ಪ್ರತಿ ದಿವಸ ಅವ್ರನ್ನ ಭೇಟಿ ಮಾಡಕ್ಕೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಕ್ಕೆ ಪ್ರತಿನಿತ್ಯ ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಊರಿಂದ ಯಾರು ಬಂದ್ರು ಕೂಡ ಫಸ್ಟ್ ಚೆನ್ನಮ್ಮ ಅವ್ರನ್ನ ಕಾಣ್ತಾ ಇದ್ರಂತೆ. ಚೆನ್ನಮ್ಮ ಅವ್ರನ್ನ ಹೋಗಿ, ಅಮ್ಮ ಹಿಂಗೆ ನಾವು ಪಡುಲಿಪ್ಪೆಯಿಂದ ಬಂದಿದ್ದೀವಿ, ಹೊಳೆನರಸೀಪುರದಿಂದ ಬಂದಿದ್ದೀವಿ, ಮುತ್ಗೇರಹಳ್ಳಿಯಿಂದ ಬಂದಿದ್ದೀವಿ ಅಂತ ಹಿಂಗ್ ಹೋಗಿ ಹಿಂಗೊಂದು ಏನೋ ಆಗಬೇಕು ಅಂತ ಕೇಳಿದಾಗ ಫಸ್ಟ್ ಅವ್ರನ್ನ ಕೂರಿಸಿ ಊಟ ಬಡಿಸಿ ಫಸ್ಟ್ ಊಟ ಮಾಡಿ ಅಂತ ಹೇಳಿ, ಕೊನೆಗೆ ಯಾರೇ ಮಹಿಳೆಯರು ಹೋದ್ರು, ನೆನ್ನೆ ಅವರ ಇಬ್ರು ಹೆಣ್ಣುಮಕ್ಳು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಯಾರೇ ಬಂದ್ರು ಕಡ್ಡಾಯವಾಗಿ ಅವ್ರಿಗೊಂದು ಸೀರೆ ಕೊಟ್ಟು ಒಂದು ಅರ್ಶಿನ ಕುಂಕುಮ ಕೊಡಬೇಕು. ಕೊನೆ ಪಕ್ಷ ಏನೂ ಇಲ್ಲ, ಎಲ್ಲೋ ಬ್ಯುಸಿ ಇದೀವಿ ಅಂತಂದ್ರೆ ಅವ್ರಿಗೊಂದು ಬ್ಲೌಸ್ ಪೀಸ್ನಾರು ಕೊಟ್ಟು ಕಳಿಸ್ಬೇಕಾಗಿತ್ತಂತ. ಆ ಥರ ಒಂದು ಸಂಸ್ಕೃತಿ ಬೆಳೆಸ. ಚೆನ್ನಮ್ಮ ಅವರ ಸಂಸ್ಕೃತಿ ಹೆಂಗಿತ್ತು ಅಂದ್ರೆ 1, 2, 3 ಅಲ್ಲ, ಸುಮಾರು 10 ತಲೆಮಾರಿನ ರಕ್ತ ಸಂಬಂಧಿಗಳು ಚೆನ್ನಮ್ಮವ್ರನ್ನ ಅರಸಿ ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಚೆನ್ನಮ್ಮನವರು ಏನು ಮಾಡಿದ್ದಾರೆ, ನಿಮ್ಮ ಮಕ್ಕಳು ಏನು ಓದಿದ್ದಾರೆ, ಮದುವೆ ಆಗಿದೆಯಾ, ಏನು ಎಂತು ಅಂತ ಅವರ ಕಷ್ಟ ಸುಖಗಳನ್ನು ಕೇಳಿ ಪರಿಹಾರ ಮಾಡಿದ್ರಲ್ಲಿ ಸುಮಾರು ಎಷ್ಟೋ ಸಾವಿರ ಮದುವೆಗಳನ್ನು ಮಾಡಿದಂಥ ಒಂದು ದೊಡ್ಡ ಶಕ್ತಿ ಮತ್ತು ಅದರ ಎಲ್ಲ ಒಂದು ಕುಟುಂಬದ ಶಕ್ತಿಯಾಗಿ ಚೆನ್ನಮ್ಮನವರು
ಯಾರಾದರೂ ಸಂಬಂಧಿಗಳು ನಮ್ಮ ಮನೆ ವಧುವಿಗೆ ವರ ಸಿಕ್ಕಲಿಲ್ಲ ಅಂತ ಹೇಳಿ ನೊಂದ್ಕೊಂಡು ಅವ್ರ ಹತ್ರ ಹೋದರೆ, ಯಾರಾದರೂ ಸರಿ ಒಬ್ಬ ಹುಡುಗನ್ನ, ವಿದ್ಯಾವಂತ ಹುಡುಗನ್ನ ಹುಡುಕಿ ಅವನಿಗೆ ಕೆಲಸ ಕೊಡಿಸೋ ಮುಖಾಂತರ ಆ ಒಂದು ಆಶ್ರಯದಾತೆಯಾಗಿ ಹೊರಹೊಮ್ಮಿದ್ರು. ಅದು ಕಣ್ಣಿಗೆ ಎಂದೂ ಕಾಣಿಸಿರಲಿಲ್ಲ. ಯಾಕೆ ಅಂದರೆ ಅವರು ಎಂದೂ ಯಾವತ್ತು ಪ್ರಚಾರ ಪ್ರಿಯ ಆಗದಲ್ಲೇ ಗೃಹಿಣಿಯಾಗಿ ಬಂದಂಥ ರಾಜಕೀಯ ನಾಯಕರಿಗೆ ಅನ್ನ ಬಡಿಸುವ ಮೂಲಕ ಶಕ್ತಿ ತುಂಬಿ ಆ ಶಕ್ತಿಯನ್ನು ಒಂದು ವ್ಯಕ್ತಿಯಾಗಿ ಹೊರಹೊಮ್ಮುವ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಅವರು ಆಶ್ರಯದಾತೆಯಾಗಿದ್ದರು. ಅದೇ ರೀತಿ ಅವರಿಗೆ ಕುಟುಂಬಗಳು ಇವತ್ತು ಲಕ್ಷಾಂತರ ಕುಟುಂಬಗಳು ಚೆನ್ನಮ್ಮರನ್ನ ಹೆಸರು ಹೇಳ್ತಾರೆ. ಆ ಒಂದು ಇದನ್ನು ನಾವು ಬೆಂಗಳೂರಿನಿಂದ ಹಾಸನಕ್ಕೆ, ಹಾಸನದಿಂದ ಹೊಳೆನರಸೀಪುರಕ್ಕೆ ತಗೋಗೋವರೆಗೂ ರಾತ್ರಿ 3 ಗಂಟೆ ಆದರೂ ರಸ್ತೆ ಉದ್ದಕ್ಕೂ ಅವರಿಗೆ ಕಣ್ಣೀರಿನ ಧಾರೆಯನ್ನು ಹರಿಸುವ ಮೂಲಕ ಮತ್ತೆ ಹುಟ್ಟಿ ಬನ್ನಿ ಚೆನ್ನಮ್ಮ ಅಂತಕ್ಕಂಥ ಒಂದು ಕೂಗನ್ನು ಕೊಟ್ಟಂತಹ ಸನ್ನಿವೇಶವನ್ನು ನೋಡಿದಂಥ ಇಡೀ ರಾಜ್ಯದ ಜನ, ಇಡೀ ದೇಶದ ಜನ ಚೆನ್ನಮ್ಮ ದೇವೇಗೌಡರ ಒಂದು ಆದರ್ಶಪ್ರಾಯವಾದಂಥ ಬದುಕನ್ನು ನಾವ್ಯಾಕೆ ಬದುಕಬಾರ್ದು ಅಂತಕ್ಕಂಥಕ್ಕೆ ವ್ಯಕ್ತಿಯಾಗಿ ಹೊರಹೊಮ್ಮಿರೋದು ಇಡೀ ಜಿಲ್ಲೆಗೆ ಒಂದು ದೊಡ್ಡ ಗೌರವ. ಸ್ವಾಗತ್. ಯಾವುದೇ ಒಂದು ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿ ಇಲ್ಲದೇ ಹೋದರೂ ಸಹ, ಸಾಂವಿಧಾನಿಕ ಹುದ್ದೆಯನ್ನು ಹೊಂದೇ ಹೋದ್ರೂ ಈ ಚೆನ್ನಮ್ಮ ದೇವೇಗೌಡರಿಗೆ ಕೊಟ್ಟಂತಹ ಗೌರವವನ್ನು, ಸರ್ಕಾರಿ ಗೌರವವನ್ನು ನೆನೆಯಬೇಕಾಗ್ತದೆ. ಆ ಮುಖಾಂತರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತೋರಿದಂಥ ಔದಾರ್ಯತೆ ಮತ್ತು ಅವರು ನಡ್ಕೊಂಡಂಥ ರೀತಿಗೆ ಕುಮಾರಸ್ವಾಮಿ ಅವರೇ ಫಿದಾ ಆದರು. ದೇವೇಗೌಡರು ಭಾಳಷ್ಟು ಅವರು ಒಂದು ಶಾಂತಿಯನ್ನು ಬಯಸಲಿಕ್ಕೆ DK ಶಿವಕುಮಾರ್ ಅವರ ಒಂದು ನಡೆ ಕಾರಣ. ಇದ್ರ ಬಗ್ಗೆ ಜಿಲ್ಲೆಯ ಜನ ಇರ್ಬೋದು, ರಾಜ್ಯದ ಜನ ಇರ್ಬೋದು, ಈಗ ಅಧಿಕಾರ ಯಾವುದೇ ಇರಲಿ, ಆದರೆ ಮತ್ಸರ ಅಂತಕ್ಕಂಥದ್ದನ್ನು ಬದಿಗಿಟ್ಟು ಈ ಒಂದು ಗೌರವವನ್ನು ಸಲ್ಲಿಸಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡೆಯಿಂದ ಜನರ ಒಂದು ಭಾವನೆ ಬದಲಾಗಿದ್ದು ಸತ್ಯ. ಈಗ ಕೆಲವರು ಅಧಿಕಾರದಲ್ಲಿ ಇದ್ದು ಇವನ್ನ ಸಂಪಾದನೆ ಮಾಡೋದು ಬೇರೆ, ಅಧಿಕಾರದಲ್ಲಿ ಇರ್ತಾರೆ, ಒಂದಿಷ್ಟು ಕೆಲಸ ಮಾಡಿಕೊಟ್ಟಿರ್ತಾರೆ. ಇವೆಲ್ಲ ಚೆನ್ನಮ್ಮ ಅವ್ರು ಯಾವತ್ತೂ ಕೂಡ ಯಾವ ಅಧಿಕಾರವನ್ನು ನಡೆಸ್ತಾರಲ್ಲ, ಯಾವತ್ತು ರಾಜಕೀಯವಾಗಿ ಮುನ್ನೆಲೆಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟವರಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಚೆನ್ನಮ್ಮ ಅವರನ್ನ ಜನ ಯಾಕಿಷ್ಟು ಆರಾಧಿಸಿದ್ರು, ಯಾಕಿಷ್ಟು ಜನ ಬಂದ್ರು ಅನ್ನೋದೇ ಇವತ್ತಿನವರೆಗೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಮೊನ್ನೆ ನಾವ್ ಯಾರು ಕುಟುಂಬದವ್ರು ನಿರೀಕ್ಷೆ ಮಾಡಿರ್ಲಿಲ್ಲ, ನಮ್ಮ ತಾಯಿಗೆ ಈ ರೀತಿಯಾದಂತ ಒಂದು ಅಭೂತಪೂರ್ವ ಗೌರವದೊಂದಿಗೆ ನಾವು ಕಳಿಸ್ಕೊಡ್ತೀವಿ ಅಂತಕ್ಕಂಥ ನಿರೀಕ್ಷೆಯನ್ನ ನಾವ್ ಯಾರು ಕೂಡ ಮಾಡಿರ್ಲಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಚೆನ್ನಮ್ಮ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೋ ಪಡುಲಿಪ್ಪೆಯವರೊಬ್ರು ಬೆಂಗಳೂರಿಗೆ ಹೋಗ್ಬಿಡ್ತಾರಂತೆ, ಬೈಕಲ್ಲಿ ಮಗನ್ನೇನೋ ನೋಡಕ್ ಹೋದಾಗ ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪೊಲೀಸರು ಹಿಡಿದು ಬಿಡ್ತಾರೆ. ಆಗ ಅವರು ಚೆನ್ನಮ್ಮ ಅವ್ರಿಗೆ ಫೋನ್ ಮಾಡಿ ಕೊಡ್ತಾರಂತೆ. ಚೆನ್ನಮ್ಮ ಅವರು ಕೊಡು ಟ್ರಾಫಿಕ್ ಪೊಲೀಸರಿಗೆ ಅಂತ ಹೇಳಿ ಟ್ರಾಫಿಕ್ ಪೊಲೀಸರ ಜೊತೆ ಮಾತಾಡ್ತಾರಂತೆ. ನಾನಪ್ಪ ಚೆನ್ನಮ್ಮ ದೇವೇಗೌಡರು ಮಾತಾಡ್ತಾ ಇದ್ದೀನಿ, ನಮ್ಮೂರಿಂದ ಬಂದ್ಬಿಟ್ಟಿದ್ದಾನೆ, ರೈತ ಇದ್ದಾನೆ, ಗೊತ್ತಿಲ್ಲ ಆತನಿಗೆ ಪಾಪ, ಅದೇನ್ ಫೈನ್ ಇದೆ ಹೇಳಪ್ಪ, ನಾನು ಕಟ್ತೀನಿ, ಅವನನ್ನ ಕಳಿಸ್ಕೊಡು ಪಾಪ ಅಂತ ಹೇಳ್ತಾರಂತೆ. ಆ ಕ್ಷಣಕ್ಕೆ ಟ್ರಾಫಿಕ್ ಪೊಲೀಸರು ನೋಡಿ, ಏನಪ್ಪ ನೀನ್ ರೈತ ಇದ್ದಂಗಿದೀಯಾ, ನೀನ್ ದೇವೇಗೌಡರು ಹೆಂಡತಿಗೆ ಫೋನ್ ಮಾಡ್ಕೊಡ್ತೀಯಾ ನೀನು ಅಂತ ಅಂದ್ರೆ, ಅಂಡ್ ಅವ್ರು ಫೋನ್ ಮಾಡಿಕೊಟ್ರು ಇನ್ಫ್ಲೂಯೆನ್ಸ್ ಅನ್ನೋದಲ್ಲ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಓರ್ವ ಮಾಜಿ ಪ್ರಧಾನಿಯ ಪತ್ನಿ ಆದ್ರೂ ಕೂಡ ತನ್ನ ಊರಿಂದ ಯಾರೊಬ್ಬ ರೈತ ಬಂದೆಲ್ಲ ಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ ಅಂದಾಗ ನಾನ್ ಕಟ್ತೀನಿ ಫೈನ ಬಿಟ್ಟು ಕಳಿಸು ಅಂತ ಹೇಳುವಷ್ಟು ಅವ್ರ ಊರಿಗೋಸ್ಕರ ಅವ್ರು ಅಷ್ಟು ಮಾಡ್ತಾ ಇದ್ರು. ನೀವು ಅವ್ರ ಮನೆಗೆ ಹೋಗಿ ಬಂದವ್ರಿಗೆ ಅಷ್ಟೇ ಗೊತ್ತು. ಎಲ್ಲರೂ ಹೇಳ್ತಾರೆ, ಯಾವುದೇ ಜನಾಂಗದ ವ್ಯಕ್ತಿಗಳಾಗ್ಲಿ ನೀವು ಅಂಥವ್ರನ್ನ ಕರೆದು ಮಾತಾಡಿಸಿ ಊಟಕ್ಕೆ ಕೊಟ್ಟು, ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು, ಬಟ್ಟೆ ಕೊಟ್ಟು, ಆದರ್ಶಪ್ರಾಯವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉಪದೇಶಗಳಿರ್ಬೋದು, ಅವರು ನೀಡಿರ್ತಕ್ಕಂಥ ಸಹಾಯ ಹಸ್ತ ಇರ್ಬೋದು, ಎಂದೂ ಹೇಳ್ಕೊಂಡಿಲ್ಲ. ಇವತ್ತು ಒಂದು ಸಣ್ಣ ಕೆಲಸ ಕೊಡಿಸಿದ್ರು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರದ ಮೂಲಕ ಗೊತ್ತಿಲ್ಲದಂಗೆ ದುಡ್ಡು ಇಸ್ಕೊಂಡು ಕಳಿಸ್ತಾರೆ. ಈ ಚೆನ್ನಮ್ಮ ದೇವೇಗೌಡರು ಎಷ್ಟೇ ಸಾವಿರಾರು ವ್ಯಕ್ತಿಗಳಿಗೆ ಕೆಲಸ ಕೊಡಿಸಿದ್ರು ಸಹ ಎಲ್ಲೂ 100 ರೂಪಾಯಿಗೆ ಅವರು ಆಸೆ ಪಡೆದಲೆ ಆ ಒಂದು ಕುಟುಂಬಗಳಿಗೆ ಅವರು ತುಂಬಿದಂಥ ಶಕ್ತಿ ಫಲವಾಗಿ ಇವತ್ತು ಚೆನ್ನಮ್ಮ ಅವರ ಒಂದು ದೊಡ್ಡ ಅಲೆ ಇಡೀ ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ಹೊರಹೊಮ್ಮಿದೆ. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿ ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಂತಹ ದೇವೇಗೌಡರ ಬೆನ್ನೆಲುಬಾಗಿ ಶಕ್ತಿಯುತವಾದ ದೇವರ ಆರಾಧಿಕೆಯಾಗಿ
ಆ ದೇವರ ಶಕ್ತಿಯನ್ನು ತನ್ನ ಮಕ್ಕಳಿಗೆ ಧಾರೆ ಎರೆದು ಅವರನ್ನೂ ಸಹ ಮುಖ್ಯಮಂತ್ರಿಗಳು ಮಾಡುವ ಮುಖಾಂತರ ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣವರು ಇರ್ಬೋದು, ಈ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಕೊಡುಗೆಯನ್ನು ನೀಡಲಿಕ್ಕೆ ಚೆನ್ನಮ್ಮ ಅವರು ಅಪಾರವಾದಂತಹ ಅನುಭವವನ್ನು ಹೊಂದಿ ಅವರು ತೆರೆಮರೆಯಲ್ಲಿ ಅವರಿಗೆ ಸಹಾಯ ಹಸ್ತ ಚಾಚಿದ್ರ ಫಲವಾಗಿ ಇಂದು ಚೆನ್ನಮ್ಮನವರ ನುಡಿ ನಮನಕ್ಕೆ ಇಡೀ ಜಿಲ್ಲೆಯ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. 28ನೇ ತಾರೀಕು GL ಮುದ್ದೇಗೌಡರ ಸಾರಥ್ಯದಲ್ಲಿ ನಮ್ಮ ಚುಂಚನಗಿರಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ HS ಪ್ರಕಾಶ್ ಅವರ ಮಗ ಶಾಸಕರ ಒಂದು ಶಕ್ತಿಯ ಮೂಲವಾಗಿ ನುಡಿ ನಮನ ಕಾರ್ಯಕ್ರಮ ಏರ್ಪಡ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ಚಿಂತಕರಾಗಲಿ ಹಿರಿಯರಾಗಲಿ ಬಂದು ಚೆನ್ನಮ್ಮರ ಆದರ್ಶಪ್ರಾಯವಾದ ಬದುಕಿಗೆ ಮುನ್ನುಡಿಯನ್ನು ಮಾಡುವ ಮುಖಾಂತರ, ನುಡಿಯುವ ಮುಖಾಂತರ ಒಂದು ಶಕ್ತಿಯನ್ನು ತುಂಬಲಿ. ಅವರು ಈ ಒಂದು ಪಾರ್ಥಿವ ಶರೀರವನ್ನು ಐಕ್ಯ ಮಾಡಿದ ಸ್ಥಳ ಒಂದು ವಿಶಾಲವಾದಂತಹ ಚಿರಸ್ಥಾಯಿಯಾಗಿ ಉಳಿಯುವಂತಹ ಸ್ಥಳವಾಗಿ ಹೊರಹೊಮ್ಮಲಿ. ಕುಮಾರಸ್ವಾಮಿ ಅವರು ಹೇಳ್ದಂಗೆ ಇದು ಒಂದು ದೊಡ್ಡ ಬೃಹದಾಕಾರವಾಗಿ ಯಾತ್ರಾ ಸ್ಥಳವಾಗಿ ಬೆಳೆಯುವಂತಹ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ತರಬೇಕಾಗಿದೆ ಅಂತಕ್ಕಂಥದ್ದು ಅವರ ಏನು ಒಂದು ಕಲ್ಪನೆ ಇದೆ, ಆ ಕಲ್ಪನೆ ಸಾಕಾರಗೊಂಡು ಈ ಜಿಲ್ಲೆಗೆ ಗೌರವ ತರುವಂಥ ಸ್ಥಳವಾಗಿ ಹೊರಹೊಮ್ಮಲಿ ಅಂತಕ್ಕಂಥದ್ದು ನನ್ನ ಆಶಯ. ಎಸ್, ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ ಸರ್. ನಾವು ಬಿಡದಿಲ್ ನೋಡಿದ್ವಿ, ಮತ್ತೊಂದ್ ಕಡೆ ನೋಡಿದ್ವಿ, ಹಾಸನದಲ್ಲೂ ಸಾಕಷ್ಟು ಕಡೆ ನಡೀತಾ ಇದೆ. ರೈತರು ಜಮೀನ್ ಬಿಟ್ಕೊಡಕ್ ಸಿದ್ಧರಿರೋದಿಲ್ಲ ಯಾವ ಕಾರಣಕ್ಕೂ ಇವತ್ತಿನ ದಿವಸದಲ್ಲಿ. ಯಾಕೆ ಅಂತ ಅಂದ್ರೆ ಇವತ್ತಿನ ಬೇರೆ ಬೇರೆ ಕಾರಣ, ಮತ್ತೊಂದು ಇನ್ನೊಂದು ಉದ್ಯೋಗಗಳ ನಿರುದ್ಯೋಗವೆಲ್ಲದರ ನಡುವೆ ಮುಂದೊಂದು ದಿವಸ ಪ್ರತಿಯೊಬ್ಬನು ಬರಬೇಕಾದ್ದು ಅವನ ಕೃಷಿ ಜಮೀನಿಗೆ ನೋಡಿ. ಎಂಡ್ ಆಫ್ ದ ಡೇ ಅವರ ಸಾವಿನಲ್ಲೂ ಅಂತ ಸಂದರ್ಭದಲ್ಲಿ ಅವ್ರ ಸಾವಿನಲ್ಲೂ ಸಾರ್ಥಕತೆಯನ್ನ ಸಾಧನೆ ಮಾಡ್ತಕ್ಕಂಥ ಸ್ಥಳಕ್ಕೋಸ್ಕರ ಇಡೀ ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ವ್ಯಕ್ತಿಗಳ ವಿರುದ್ಧವಾಗಿ ಇರ್ಬೋದು, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇರ್ಬೋದು, ವಿರೋಧ ಪಕ್ಷಗಳು ಏನು ಕೇಳಲಿಲ್ಲ ಅನ್ನೋದಿರ್ಬೋದು, ರೈತರ ದಂಗೆಗಳನ್ನು ಹೇಳ್ತಾರೆ. ಆದರೆ ಅವರ ಪಾರ್ಥಿವ ಶರೀರ ಹಾಸನ ಸ್ವಯಂ ಪ್ರೇರಿತವಾಗಿ 30 ಎಕರೆ 40 ಎಕರೆ ಜಾಗವನ್ನು ಕೊಟ್ಟು ನೀವು ಕೊಟ್ಟಷ್ಟು ಕೊಡಿ, ಇಲ್ಲಾಂದ್ರೆ ಬುಡಿ ಅಂತಕ್ಕಂಥ ಒಂದು ಕಾಯಕಲ್ಪವನ್ನು ನೀಡಿದ ಹಾಸನ ಜಿಲ್ಲೆಯ ರೈತರಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕಾಗ್ತದೆ. ಆ ಒಂದು ಸ್ಥಳದಿಂದ ಸುಮಾರು ಹೊಳೆನರಸೀಪುರ ಹಾಸನ ತಾಲೂಕಿನ ಹಲವಾರು ಯುವಕರಿಗೆ ಅಲ್ಲಿ ಉದ್ಯೋಗ ದೊರಕ್ತದೆ. ಆ ಸ್ಥಳ ಯಾತ್ರಾ ಸ್ಥಳವಾಗಿ ಈಗ ಸ್ವಾಗತ ಹೇಳಲೇಬೇಕಾದಂಥ ವಿಚಾರ ಇದು. ನಾವು ಅಧಿಕಾರವನ್ನು ನಡೆಸ್ತಕ್ಕಂಥ ಸಮಯದಲ್ಲಿ ಅವರು ತೆಗೆದುಕೊಳ್ಳುವ ನಿಲುವಿನ ಮೇಲೆ ನಿಂತಿರ್ತದೆ ಅನ್ನೋ ಕಾರಣಕ್ಕೆ ನಾನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾಗ ಮೊದಲನೇ ಫಂಕ್ಷನ್ನಲ್ಲಿ ನಾವೊಂದು ಘೋಷಣೆ ಮಾಡಿಬಿಡ್ತೀವಿ, ದೇವೇಗೌಡ ಪ್ಲಾನಿಟೋರಿಯಂ ಇಲ್ಲಿ ಸ್ಥಾಪನೆ ಮಾಡಬೇಕು, ಆ ಮುಖಾಂತರ ಜಿಲ್ಲೆಯ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತಕ್ಕಂಥದ್ದು. ಇದರಿಂದ ಭಾಳಷ್ಟು ನಾವು ನೋವನ್ನು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ದೇವೇಗೌಡರನ್ನು ವಿರೋಧಿಸ್ತಕ್ಕಂಥ ಈ BR ಗುರುದೇವ್ ಅವರಿಗೆ ಸಹಕಾರ ನೀಡಿದಂಥ ವ್ಯಕ್ತಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ. ಆದರೆ ಆ ಕಾರ್ಯ ನಮ್ಮ ಕೈಲಿ ಮಾಡಲಿಕ್ಕೆ ಆಗಲಿಲ್ಲ, ಅದು ನಮಗೆ ನೋವಿದೆ. ಆ ಒಂದು ಕಾರ್ಯವನ್ನು ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ದೇವೇಗೌಡರು ಮತ್ತು ಚೆನ್ನಮ್ಮನವರ ಹೆಸರು ಸಾವಿರಾರು ವರ್ಷಗಳ ಕಾಲ ಚಿರಾಯವಾಗಿ ಉಳಿಬೇಕು ಅಂದರೆ ಆ ಸ್ಥಳದಲ್ಲಿ ಒಂದು 10-20 ಎಕರೆಯಲ್ಲಿ ದೇವೇಗೌಡ ಪ್ಲಾನಿಟೋರಿಯಮನ್ನು ಸ್ಥಾಪಿಸುವ ಮುಖಾಂತರ ಸುಮಾರು 5-6 ಜಿಲ್ಲೆಗಳ ವಿದ್ಯಾರ್ಥಿಗಳ ಒಂದು ಬದುಕಿಗೆ ಮುನ್ನುಡಿ ಬರೀಲಿ, ಅದು ಯಾತ್ರಾ ಸ್ಥಳವಾಗಿ ಹೊರಹೊಮ್ಮಲಿ ಅಂತಕ್ಕಂಥದ್ದು ನನ್ನ ಮನಸಾರ ಮಾತು. ಎಸ್, ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಈ ಜಾಗವನ್ನ ಒಂದು ಅದ್ಭುತವಾದ ಸ್ಥಳವನ್ನಾಗಿ ಮಾಡಬೇಕು, ಇದರಿಂದ 100 ಜನಕ್ಕೆ ಉಪಯೋಗ ಆಗಬೇಕು. ಅನ್ನಪೂರ್ಣೇಶ್ವರಿ ಅಂತ ಹೆಸರು ಪಡೆದಿದ್ದ ಚೆನ್ನಮ್ಮ ಅವರು ಪ್ರತಿ ದಿವಸ ಇಲ್ಲೊಂದು ದಾಸೋಹ ತರ ಆಗಬೇಕು, ಇಲ್ಲೊಂದಿಷ್ಟು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಪ್ರೇಕ್ಷಣೀಯ ಸ್ಥಳ ಆಗಬೇಕು, ಒಂದು ಮ್ಯೂಸಿಯಂ ಆಗಬೇಕು. ಈ ತರದ್ದು ಸಾಕಷ್ಟು ಬೇಡಿಕೆಗಳು. ಇದ್ರ ನಡುವೆ ಜನರಿಗೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಾಸನ ಅಂತ ಬಂದಾಗ ನಾವು ನಿಮ್ಗೆ ಗೊತ್ತಿರಬೇಕು, MCF ಅನ್ನ ಹೊಂದಿರತಕ್ಕಂಥ ಜಿಲ್ಲೆ ನಮ್ದು ಹಾಸನ. ಇಡೀ ಬಾಹ್ಯಾಕಾಶವನ್ನ ಇಸ್ರೋ ಇದನ್ನ ನಿರ್ವಹಿಸ್ತಕ್ಕಂಥ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯನ್ನ ಹೊಂದಿರತಕ್ಕಂಥವ್ರು ನಮ್ಮ ಹಾಸನ ಜಿಲ್ಲೆಯವರು. ನಾವು ನಮ್ಮ ಪ್ರೈಡ್ ಅದು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ಮರಣಾರ್ಥವಾಗಿ ಈಗ
ಆ ಜಾಗದಲ್ಲಿ ಒಂದು ದೇವೇಗೌಡ ಚೆನ್ನಮ್ಮ ಅವ್ರ ಹೆಸರಿನಲ್ಲಿ ಒಂದು ಪ್ಲಾನಿಟೋರಿಯಂ ಅನ್ನು ನಿರ್ಮಾಣ ಮಾಡಿದ್ರೆ ಬಾಹ್ಯಾಕಾಶ ಸ್ಟಡಿಗೆ ಸಂಬಂಧಪಟ್ಟಂತೆ ಇಡೀ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಕಡೆ, ಆಮೇಲೆ ಹಾಸನದಿಂದ ಏನ್ ಬಹಳ ದೂರ ಇಲ್ಲ ಅದು ನಮಗೆ, ಕೂದಳೆ ಅಂತರದಲ್ಲಿದೆ. ಆಮೇಲೆ ಅಲ್ಲಿರ್ತಕ್ಕಂಥ ರೈತ ಸಂಕುಲದ ಜಾಗಕ್ಕೆ ಯಥೇಚ್ಛವಾದ ಬೆಲೆ ಬರ್ತದೆ. ಆ ಬೆಲೆ ಬರುವ ಮುಖಾಂತರ ರೈತ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಸಕಾರಗೊಳಿಸ್ಲಿಕ್ಕೆ ಮುನ್ನುಡಿ ಬರೆದಂಥ ಕುಮಾರಸ್ವಾಮಿ ಅವ್ರಿಗೂ ಸಹ ನಾವು ಧನ್ಯವಾದ ಹೇಳಬೇಕಾಗತ್ತೆ. ಆದರೆ ನಮ್ಮ ಜಿಲ್ಲೆಯ ಜನ ಏನು ರೈತರಿದ್ದಾರೆ ಅವರು ಇಟ್ಟಂತಹ ಅಭಿಮಾನವನ್ನು, ಅವರು ಅವತ್ತು ತೋರಿಸಿದಂಥ ಉದಾರತೆಯನ್ನು ಇಡೀ ರಾಜ್ಯದ ಜನ, ದೇಶದ ಜನ ಕೊಂಡಾಡ್ತಕ್ಕಂಥ ರೀತಿಯಲ್ಲಿ ಚೆನ್ನಮ್ಮನವರಿಗೆ ಒಂದು ನಮನವನ್ನು ಸಲ್ಲಿಸಿದ್ದಾರೆ. ಆ ನಮನದ ಪ್ರಯುಕ್ತ ನುಡಿ ನಮನವಾಗಿ ಹೊರಹೊಮ್ಮಿ ಜಿಲ್ಲೆಯ ಮತ್ಸದಿ 99ರ ಹರೆಯದ GL ಮುದ್ದೇಗೌಡರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬರಲಿ. ಆ ಕಾರಣದಿಂದ ದೇವೇಗೌಡರು ಮತ್ತು ಚೆನ್ನಮ್ಮನವರ ಬದುಕಿದ ರೀತಿ ಇಡೀ ಜಿಲ್ಲೆಯ ಜನ, ರಾಜ್ಯಕ್ಕೆ ಮಾದರಿ ಆಗಲಿ ಅಂತಕ್ಕಂಥದ್ದು ನಮ್ಮ ಕಲ್ಪನೆ. ಎಸ್, ಇದಿಷ್ಟು ಚೆನ್ನಮ್ಮ ದೇವೇಗೌಡರ ಬಗ್ಗೆ ಒಂದಿಷ್ಟು ಚರ್ಚೆಗಳು, ಮಾತುಕತೆಗಳು. ಎಷ್ಟು ಮಾತನಾಡಿದ್ರು ಕೂಡ ಸಾಲೋದಿಲ್ಲ. ನಿರಂತರವಾಗಿ ಅವತ್ತಿಂದ ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ ಬರ್ತಾ ಇದ್ದಾಗ ನನಗೆ ಅನ್ಸುತ್ತೆ, ಬಹಳಷ್ಟು ಅದ್ರ ಬಗ್ಗೆ ನೋಡಿದಾಗ ನಿಜವಾಗ್ಲೂ ಹೌದಾ, ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯನಾ, ಈ ಥರನೂ ಬದುಕ್ಲಿಕ್ಕೆ ಸಾಧ್ಯನಾ ಇವತ್ತು ಅಂತಕ್ಕಂಥ ಒಂದು ಕ್ಷಣ ಆ ಥರದೊಂದು ಯೋಚನೆ ಬರಕ್ಕೆ ಸಾಧ್ಯ ಆಗುತ್ತೆ. ನಿರಂತರವಾಗಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಓದ್ಬೇಕಾದ್ರೆ ನಂಗೆ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ನಾವು ಅದನ್ನೇ ಹೇಳ್ತಾ ಇದ್ವಿ, ಬದುಕಿದ್ದಾಗ ಎಷ್ಟು ಕೋಟಿ ಕಾರ ಓಡಾಡ್ತೀವಿ, ಎಷ್ಟು ಒಡವೆ ಹಾಕೊಳ್ತೀವಿ, ಎಂತ ಸೀರೆ ಹಾಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ. ಬದಲಾಗಿ ಬದುಕುವವರೆಗೂ ಕೂಡ ಎಷ್ಟು ಸರಳವಾಗಿ ಯಾವ ರೀತಿ ಮಾದರಿಯಾಗಿ ಬದುಕಿದೀವಿ ಅನ್ನೋದಕ್ಕೆ ಚೆನ್ನಮ್ಮ ಅವರು ಉದಾಹರಣೆ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ಕಡೆ.